ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ
ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ, ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ, ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ, ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ, ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ, ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡುಬಂತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ದೇವರ ದರ್ಶನ ಪಡೆದರು. ಹೊಸ ವರ್ಷ 2026ರಲ್ಲಿ ಶುಭವಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡರು. 2025ರ ವರ್ಷಕ್ಕೆ ಬಾಯ್ ಹೇಳಿ 2026ರ ವರ್ಷ, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಇವತ್ತು ಬೆಂಗಳೂರಿನ ಜನತೆ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಒಂದು ವರ್ಗ ಆದ್ರೆ, ಮತ್ತೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮತ್ತೊಂದು ಜನ. ಸೊ ಹೀಗಾಗಿ ರಾತ್ರಿ ಪಾರ್ಟಿ ಮಾಡಿದವರ ಬಗ್ಗೆ ಬಿಟ್ಟು ಈಗೇನಿದ್ರು ಇವತ್ತಿನಿಂದ ಆಗುವಂತ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಅನೇಕ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸೊ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿರತಕ್ಕಂಥದ್ದು ಇವತ್ತು ನಾವು ನೋಡಬಹುದು. ಹೊಸ ವರ್ಷಕ್ಕೆ ಇಡೀ ವರ್ಷ ಒಳಿತಾಗ್ಲಿ, ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗ್ಲಿ ಅನ್ನುವಂತ ಒಂದಷ್ಟು ಮನವಿಯನ್ನ, ಬೇಡಿಕೆಯನ್ನ ಇಟ್ಟು ಇವತ್ತು ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಸೊ ಇವತ್ತು ಎಲ್ಲರೂ ಕೂಡ ದೇವಸ್ಥಾನದ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಇವತ್ತು ಇಡೀ ವರ್ಷ ಉತ್ತಮವಾಗಿರ್ಲಿ, ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.